ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಯಾರ್ಯಾರು ನನ್ನ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ಲತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಮು. ಇವತ್ತು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಶೇಂಗಾದ ಹಿಂಡಿ ಹಾಕಿ ಫ್ರೈಡ್ ರೈಸ್ ಮಾಡಿದ್ದ. ಅದು ರಿತ್ವಿಕ್ಗೆ ಭಾಳ ಇಷ್ಟ. ನೀವು ಯಾರನ್ನ ತಿಂದಿದ್ದಿಲ್ಲ ಅಂತಂದ್ರೆ ಒಂದು ಸರ್ತಿ ಮಾಡಿರಿ, ಟೇಸ್ಟ್ ಚಲೋ ಇರ್ತದೆ. ಏನಿಲ್ಲ, ನಾರ್ಮಲ್ ಒಗ್ಗರಣೆ ಹಾಕೋದು, ಅದ್ರೊಳಗೆ ಶೇಂಗಾದ ಹಿಂಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅನ್ನ ಹಾಕಿ ಫ್ರೈ ಮಾಡಿದೆವು ಅಂದ್ರೆ ಶೇಂಗಾದ ಹಿಂಡಿದು ಫ್ರೈಡ್ ರೈಸ್ ರೆಡಿ ಆಗಿಬಿಡ್ತದೆ. ಇದೇ ಥರ ನಾವು ಚಟ್ನಿ ಪುಡಿನೂ ಹಾಕ್ಬೋದು, ಪುಟಾಣಿ ಪುಡಿನೂ ಹಾಕ್ಬೋದು. ಯಾವ ಪುಡಿ ಹಾಕಿ ಮಾಡಿದ್ರೆ ಅದ್ರ ಫ್ರೈಡ್ ರೈಸ್ ಅಷ್ಟೇ. ಅದರ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಇರ್ತದೆ. ಇದು ತುಪ್ಪದ ಒಗ್ಗರಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಏನು ಅನ್ಸತ್ತೆ. ತುಪ್ಪದ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ, ಅದ್ರ ಸಲ ನಾನು ತುಪ್ಪ ಹಾಕಿಲ್ಲ. ತುಪ್ಪ ಅವ್ನಿಗೆ ಮ್ಯಾಲಿಂದ ಹಾಕ್ಕೊಟ್ಟಿನಿ ನಾನು ಇತ್ತು. ಅವ್ರು ಎಷ್ಟೇ ಚಂದ ಇಕ್ಕೊಂಡ್ರು ಒಂದು ಸರ್ತಿ ನಾವು ಹಿಕ್ಕದೇವಪ್ಪ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಬೇರೆ ಇರ್ತದೆ. ಹಿಕ್ಕಿ ಹಣೆ ಮೇಲೆ ಒಂದು ಸ್ವಲ್ಪ ಗಂಧ ಹಚ್ಚಿದ್ರೆ ಮನಸ್ಸು ತೃಪ್ತಿ. ಮಾರ್ನಿಂಗ್ ಹಾರ್ದಿಕ್. ಗುಡ್ ಮಾರ್ನಿಂಗ್. ಇವತ್ತೇನದ ಇವತ್ತು ಸ್ಪೆಷಲ್? ಇವತ್ತೇನು ಸ್ಪೆಷಲ್? ಯಾವ ಡೇ ಇವತ್ತು? ಸಾಟರ್ಡೆ. ವಾವ್, ಸ್ಪೆಷಲ್ ಏನು? ರಿಸಲ್ಟ್ಸ್ ಯಾರ್ದು? ನಂದು. ಫುಲ್ ಔಟ್ ಆಫ್ ಅಲ್ಲ? ಹಾಂ, ಮಜಾ ಅದಲ್ಲ ಇವತ್ತು? ಹಾಂ, ಎಷ್ಟಕ್ಕೆ ಹೋಗೋಣ? 10:30. 11 o'clock. ಯಾಕೆ? 11 o'clock ಹೋಗೋಣ. ಓಕೆ, 10:55. ಓಕೆ. ನೀ ಸ್ನಾನ ಮಾಡಿ ರೆಡಿ ಆಗ್ಬೇಕು ಅಲ್ಲಿ ತನಕ. ಹಾಂ, ಅಣ್ಣ ಇನ್ಸರ್ಟ್ ಯಾಕೆ ಹಾಕೊಂಡು ಕಲರ್ ಡ್ರೆಸ್ಸಿ? ಅವ ಏನರ ಮಾಡಲ್ಲಕ್ಕವ, ಯಾಕೆ ಅದು ಮಾಡ, ನಾವು ಯಾಕೆ ನೀನು ಮಾಡ್ಕೊ. ಓಕೆ. ಹಂಗಂತ ನಾ ಮಾಡಿ ಗುಡ್ಸಲ್ಲ, ನಾ ಹಾಕೋ ಗುಡ್ಸಲ್ಲ ಅಂದ. ಚಲೋ, ಎಲ್ಲಿಗೆ? ವಾಶ್ರೂಮ? ಹ್ಞೂ, ತೆಲಿಗೋ ನಡೆದಿಲ್ಲ ಕೋತಿ ಮಕ್ಕೋ ಮತ್ತು ಅಣ್ಣಾಗ ಆಲ್ ದ ಬೆಸ್ಟ್ ಹೇಳಿದ್ದಿ ಯಾವಾಗ ಹೇಳು? ಹ್ಞೂ, ಹೇಳೇನ ರೀತು ಸ್ಪೆಷಲ್ ಅಮ್ಮ ಮಾಡಿದನ್ನ ಬೇರೆ ಏನು ಸ್ಪೆಷಲ್ ಅಂತ ಕೇಳಿರ್ತೇನೆ. ಇವತ್ತಿನ ಡೇ ಸ್ಪೆಷಲ್ ಏನು? ಎಕ್ಸಾಮ್. ಎಷ್ಟು ಎಕ್ಸಾಮ್ ಬರೀತು? ಬರೀ ಎಕ್ಸಾಮ್ ಅಂತೀರ ಅವರು. ನೀವು ಬೇಸರ ಅಂತ ನಾರಾಯಣ ನೋಡಿ ಟಿಟ್ಟಿ ಅವ್ರದ್ದು ನೋಡಿ ತಿರುಗಿ ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ಕೊಟ್ಟು ಕಶಿಂದ 3rd ಸ್ಟ್ಯಾಂಡರ್ಡ್ ಅಂತ ಹೇಳಿ ಕಶಿಂದ ಅನೌನ್ಸ್ ಮಾಡಿ ಮನೆಗೆ ಕಳಿಸ್ತಾರೆ ಇವತ್ತು. ಇಲ್ಲ ಟಿಟ್ಟಿ? ಟಿಟ್ಟಿ ಅಫಿಷಿಯಲಿ 3rd ಸ್ಟ್ಯಾಂಡರ್ಡ್ ಅಂತ ನೀವು. ಆಯ್ತಾಯ್ತಲ್ಲ, ಟೈಮ್ ಎಲ್ಲ ಆಗ ಹೋಯ್ತು, ಮುಗೀತಕ್ಕ ಮುಗೀತತ್ತ ಟೈಮ್ ಎಲ್ಲ. ಈ ಮ್ಯಾಗಿಂದ ಎಲ್ಲಿತ್ತು? ಯಾವುದು? ಈ ವೈಟ್ ಪೀಸ್ ಈ ಕಡೆ ಇತ್ತು ಮ್ಯಾಗ್, ಅದು ಮ್ಯಾಗ್ ಮಾಡಿ ಹಿಂಗೆ ಮಾಡ್ದು ಈ ಮಿಡಲ್ ಪೀಸ್ ಕೆಳಗೆ ತೊಗೊಂಬಂದು ಹಿಂಗೆ ಮಾಡ್ದೆ ಬಂತು. ಈಗ ನೋಡಿ ಪೀಸ್ ಮಿಸ್ಸಿಂಗ್ ಹೋಯ್ತು, ಈಗ ಕಟ್ ಮಾಡಿದೆ. ಆಯ್ತು, ಇದೇ ಮಾಡೋದೈತೇನು? ಹೌದು. ರಾತ್ರಿ ಹಿಡಿದು ಇದೇ ಮಾಡ್ಲಿತ್ತಿದ್ದೆ.
ಗುಡ್. ಇದು ಬಂದು ನಂದು ಫಸ್ಟ್ ರೌಂಡ್ ಚಾ ಆದಮೇಲೆ ಇನ್ನೊಂದು ಸರ್ತಿ ಮೇಡ್ ಆಂಟಿ ಬಂದಮೇಲೆ ಅಕ್ಕಿನ ಸಂಗಟ ಇನ್ನೊಂದು ಸರ್ತಿ ಸೆಕೆಂಡ್ ರೌಂಡ್ ಚಾ ಇರ್ತದೆ ನಂದು. ಸ್ಕೂಲ್ ಕೆಲ್ಲಲ್ಲ ಇರೋದು ರಿಸಲ್ಟ್ಸ್ ಎಲ್ಲಲ್ಲ ಏನಾರ ಹೇಳ್ರಿ ನೀವು ಈ ಬ್ಯಾಸಿಗೆದಾಗೂ 1-2-3 ಸರ್ತಿ ಮಿನಿಮಮ್ ಚಹಾ ಕುಡ್ದೇವು ಅಂದ್ರೆ ನಾವು ಉತ್ತರ ಕರ್ನಾಟಕದವ್ರು ಅಂತ ಅನ್ಸ್ಕೊತೇವೆ. ಚಹಾ ಕುಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಮುಂದಿನ ಕೆಲಸಗಳು ಇರ್ತಾವೆ. ಸಣ್ಣ ಪುಟ್ಟ ಭಾಂಡೆ ಟಪಾಕೋದು, ರೂಮ್ ಕ್ಲೀನ್ಗಳು ಮಾಡ್ಕೋದು, ಹಾಸಿಗೆ ಮಡಿಸಿಡೋದು, ಬೆಡ್ ಸೀದಾ ಮಾಡೋದು, ಅವರೆಲ್ಲ ಕಡೆಯಿಂದ ಕಡೆ ಬಿಟ್ಟು ಹೋಗಿರ್ತಾರೆ ಬುಕ್ಸ್ ಟೇಬಲ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡಂದ್ರೆ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತದೆ. ಎಲ್ಲ ಕೆಲಸ ಮಾರ್ನಿಂಗ್ ಒಂದು ರೂಟೀನ್ ಕಂಪ್ಲೀಟ್ ಆದಂಗೆ. ಇವತ್ತು ನಮ್ಮ ಮನೆಯವ್ರದ್ದು ಡ್ಯೂಟಿ ಇದ್ದ ಸಲಾಗ ಹಾರ್ದಿಕನ ಫ್ರೆಂಡ್ ಅವ್ರ ಸಂಗಟ ಹೋಗಿ ಬಂದೇವೆ ನಾವು. ಈಕೆ ಅವನ ಫ್ರೆಂಡ್, ಈಕಿನ ಹೆಸರು ನಿವಾಂಶಿ ಅಂಥೇಳಿ. ಸೊ ಸ್ಕೂಲಿಗೆ ಹೋಗಿ ಅವತ್ತಿನ ರಿಸಲ್ಟ್ ನೋಡಿದೇವಿ. ಚಲೋ ಹ್ಯಾಪಿ ಇತ್ತೆಲ್ಲ. ಖುಷಿಲೇ ಹೋದೇವಿ, ಖುಷಿಲೇ ಬಂದ್ವಿ. ಅವನು ಫುಲ್ ಹ್ಯಾಪಿ ಇದ್ದ, ಮೂಡ್ ಚಲೋ ಇತ್ತು. ಚಲೋ ಅನ್ನಿಸ್ತು. ಚಲೋ ರಿಸಲ್ಟ್ ಹೋದ್ರೆ ಚಲೋ ಅನ್ನಿಸ್ತು. ನಮ್ಮ ಟೈಮಿಗೆಲ್ಲ ಮಾರ್ಕ್ಸ್ ಹೇಳೋರು, ಈಗೆಲ್ಲ ಗ್ರೇಡ್ ಹೇಳ್ತಾರೆ. A+, B+, C+. ಅಯ್ಯ A+ ಅಂದ್ರೆ ಮುಗಿದಾಯ್ತು. ಖುಷಿಯಾಗಿ ಮನೆಗೆ ಬಂದ್ಬಿಡೋದು. ನಮ್ಮದು ಹಣೆ ಬರ ಅಟ್ಟೆ ಇತ್ತು. ಹಾರ್ದಿಕನ ರಿಸಲ್ಟ್ A+ ಇತ್ತು. ಪ್ಲಸ್ ಮತ್ತೇನಂತಂದ್ರೆ ಎಕ್ಸೆಲ್ ಶೀಟ್ನಾಗ ಮಾರ್ಕ್ಸ್ ತೋರಿಸಿದ್ರು. ಈ ಸರ್ತಿ ಆನ್ಸರ್ ಶೀಟ್ ಏನೂ ತೋರಿಸ್ಲಿಲ್ಲ. ಸೊ ಓಕೆ, ಎಕ್ಸೆಲ್ ಶೀಟ್ನಾಗ ಮಾರ್ಕ್ಸ್ ಎಲ್ಲ ಚಲೋ ಬಂದಿದ್ದು. A+ ಗ್ರೇಡ್ ಬಂದಿತ್ತು. ಖುಷಿಲೇ ಮನೆಗೆ ಬಂದೇವಿ. ಮನೆಗೆ ಬಂದಮೇಲೆ ಅವನಿಗೆ ನಿದ್ದೆ ಹೊಂಟಿತ್ತು. ಮಲ್ಕೋತೀನಿ ಅಂದನು. ಮಲ್ಕೋದು ಬೇಡ, ಏನರ ಒಂದು ಸ್ವಲ್ಪ ಉಂಡು ಮಲ್ಕೋಬೇಕು ಅಂತಂದೆ ಹೇಳಿದೆ. ಇರೋದೇ ನಾವಿಬ್ಬರೇ ಇದ್ದೇವೆ. ರಿತ್ವಿಕ್ನು ಹೋಗಿದ್ದನು, ಫುಲ್ ಡೇ ಇತ್ತು ಇವತ್ತು ಅವನು. ಪ್ಲಸ್ ಇವ್ರದ್ದು ಡ್ಯೂಟಿ ಇತ್ತು. ಹಾಗಾಗಿ ನಾ ಹಾರ್ದಿಕ್ ಇಬ್ಬರೇ ಇದ್ದ ಸಲಾಗ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡೇವಿ. ಮಸ್ತನಾಗ ಮೇಲೆ ತುಪ್ಪ ಹಾಕ್ಕೊಂಡು ಉಪ್ಪಿಟ್ಟು ತಿಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಈವ್ನಿಂಗ್ ಮಲ್ಕೊಂಡು ಎದ್ರಪ್ಲೇ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಆ್ಯಕ್ಟಿವ್ ಆಗಿದ್ದು ಫೀಲಿಂಗ್ ಬರ್ತದೆ. ಅದಕ್ಕೆ ಇಮ್ಮಿಡಿಯೇಟ್ಲಿ ಮಲ್ಕೊಂಡು ಎದ್ರಪ್ಲೇ ಅಡುಗೆ ಮನೆ ಹೋಗಿ ಮಸ್ತನಾಗಿ ಚಹಾ ಮಾಡಿಕೊಂಡು ವಿಂಡೋ ಸೈಡ್ ನಿಂತ್ಕೇಶನ್ ಕುಡಿದ್ರೆ ಅದ್ರ ಫೀಲಿಂಗೇ ಬೇರೆ ಅಲ್ಲ. ಹಾರ್ದಿಕಂದು ರಿಸಲ್ಟ್ ಬಂದಿದ್ದ ಸಲ ಹೊರಗೆ ಹೋಗಿದ್ವಿ. ಪ್ಲಸ್ ಇವತ್ತು ರಿತ್ವಿಕ್ನು ಇನ್ನೂ ಬಂದಿದ್ದಿಲ್ಲ. ಅವ್ನು ಲೇಟ್ ಇತ್ತು ಬರೋದು. ಅವ್ನಿಗೆ ಕರ್ಕೊಂಡು ಬರ್ಬೇಕಾಗಿತ್ತು ನಾವೇ. ಇಲ್ಲೊಂದು ಉಡುಪಿ ಉಪಾರ ಅಂತ ಹೊಸದಾಗಿ ಹೋಟೆಲ್ ಆಗ್ಯದ ಕರ್ನಾಟಕದ್ದು ಅಂತ ಹೇಳ್ತಾರೆ. ಬಟ್ ಟೇಸ್ಟೂ ಸ್ವಲ್ಪ ಡಿಫರ್ ಅದ ಬಿಡು. ನಮ್ಮ ಕಡೆದು ಉಂಡಂಗೆ ಅಂತ ಅನಿಸ್ತದೆ. ಬಟ್ ಕಲಬುರ್ಗಿನೇ ನಂಬಲ್ಲಿ ಸಿಕ್ಕಿದ ಟೇಸ್ಟ್ ಎಲ್ಲಿ ಸಿಗಲ್ಲ ಅಂತ ನಂದು ಒಂದು ಫೀಲಿಂಗ, ಇಮೋಷನ್. ಇಲ್ಲಿ ಏನಪ್ಪ ಅಂತಂದ್ರೆ ಖುಷಿ ಏನಾಗ್ತದೆ ಅಂತಂದ್ರೆ, ಈಗ ನಾವು ಬಂದು ಕನ್ನಡಿಗರು ಬಂದ ಕೇಶಿಂದ ನಾವು ಯಾವಾಗ ಬೇರೆ ಭಾಷೆದು ಇದ್ರಾಗ ಇರ್ತೀವಲ್ಲ, ಪರ ರಾಜ್ಯದಾಗ ಇರ್ತೀವಲ್ಲ, ಇದ್ದಾಗ ನಮಗೊಂದು ಫೀಲಿಂಗ್ ಇರ್ತದೆ. ನಮ್ಮ ಲ್ಯಾಂಗ್ವೇಜ, ನಮ್ಮ ಊಟ, ನಮ್ದಿದು ಅಂಥೇಳಿ. ಈ ಉಡುಪಿ ಉಪಾರನ ನನಗೆ ಭಾಳ ಇಷ್ಟ ಆಗಿದ್ದು, ಟಚ್ ಆಗಿದ್ದು ಏನಪ್ಪ ಅಂತಂದ್ರೆ, ಇಲ್ಲಿ ಒಳಗೆ ಎಲ್ಲ ಕಾಂತಾರದ ಫೋಟೋಗಳಿದ್ದವು. ಅದು ಮತ್ತು ಧರ್ಮಸ್ಥಳ ಮಂಜುನಾಥಂದು ಟೆಂಪಲ್ದು ಫೋಟೋ ಇತ್ತು. ಮನೆಗೆ ಬರತನ ಭಾಳ ಲೇಟ್ ಆಯಿತು. ಸೊ ಬಂದ್ರಪ್ಲೇ ಸ್ವಲ್ಪ ಹೊತ್ತು ಆಗೋಣ ಹಂಗೆ ಹಿಂದೆ ಮಲ್ಕೊಂಡು ಬಿಟ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.